ಶಿವನ ಆದೇಶದಂತೆ ನಂದಿ ಭೂಮಿಗೆ ಇಳಿದ ಮೊದಲ ದಿನವೇ ಹೊನ್ನುಗ್ಗಿ. ಉತ್ತರ ಕರ್ನಾಟಕದ ಕೃಷಿ ಪರಂಪರೆಯ ವಿಶೇಷ ಹುಣ್ಣಿಮೆ ಇದು. ಕೈಲಾಸದಿಂದ ರೈತನ ಸಹಾಯಕ್ಕಾಗಿ ಯಾರೂ ಹೋಗದೇ ಇದ್ದಾಗ ಶಿವ ಎಲ್ಲರಿಗೂ ಹುಗ್ಗಿ ಹಾಕಿ ಹುಗ್ಗಿಯಲ್ಲಿ ಹೊನ್ನು ಬಂದವರು ಹೋಗಬೇಕೆಂದಾಗ ಹುಗ್ಗಿಯಲ್ಲಿ ಹೊನ್ನು ಬಂದಿದ್ದು ನಂದಿಗೆ. ಭೂಲೋಕದಲ್ಲಿ ರೈತನ ಸಹಾಯಕ್ಕಾಗಿ ಶಿವ ನಿಯೋಜಿಸಿದ್ದು ಇದೇ ನಂದಿಯನ್ನ. ಇದರ ಪ್ರತೀಕವೇ ಹೊನ್ನುಗ್ಗಿಯ ಆಚರಣೆ. ರೈತರ ಕುಟುಂಬದವರೆಲ್ಲರೂ ಸೇರಿ ಮನೆಯಲ್ಲಿರುವ ನಂದಿಗೆ ಪೂಜೆಯನ್ನು ಮಾಡಿ ಬಂಗಾರವನ್ನ ಮುಖಕ್ಕೆ, ಕೋಡಿಗೆ, ಕಾಲಿಗೆ ಮುಟ್ಟಿಸಿ ನಾಣ್ಯಗಳನ್ನು ನಂದಿಯ ದೇಹಕ್ಕೆ ಮುಟ್ಟಿಸಿ ಗೌರವ ಸಲ್ಲಿಸ್ತಾರೆ. ಯಾಕಂದ್ರೆ ಬಂಗಾರ, ಹಣ, ಸಂಪತ್ತು ನಮಗೇನೇ ಸಿಕ್ಕರೂ ಅದು ಮನೆಯ ಗೋವು, ನಂದಿಯ ಶ್ರಮ ಎನ್ನುವ ಸಮರ್ಪಣಾ ಮನೋಭಾವ ರೈತರದ್ದು. ಹುಗ್ಗಿಯ ನೈವೇದ್ಯ ಮಾಡಿ ಕೈ ಮುಗಿದು ನಮಗಾಗಿ ದುಡಿಯುವ ಗೋವು ನಂದಿಗಳಿಗೆ ಗೌರವ ಸಲ್ಲಿಸುವ ಪರಿ ಇದು. ಎಲ್ಲ ಮಾಡಿದ ನಂತರ ನನ್ನದೇನೂ ಇಲ್ಲ, ಎಲ್ಲವೂ ದೇವರದ್ದೇ ಎನ್ನುವ ಮನಸ್ಸು ಬರೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅದರಲ್ಲೂ ರೈತರಿಗೆ ಮಾತ್ರ. ಶಿವನಂದಿ ನಮಸ್ತುತೆ.